ಸಾಂಗ್ ಕೇಳೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಅಂತ ಗೊತ್ತು. ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿರೋ ಸಾಂಗು. ನಮಗೆ ಫಸ್ಟ್ ಶಾರ್ಟ್ ಫಿಲಮ್ ಅಮೃತಾಂಜನ್ ಮಾಡಿದಾಗ ಅಜಯ್ ರಾವ್ ಸರ್ ನಮ್ಗೆ ಬೈಟ್ಸ್ ಕೊಟ್ಟು ಕರೆದು ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದರು. ಸೊ ಆಮೇಲೆ ನಕುಲ್ ಸರ್ ಅವ್ರ ಸಾಂಗ್ಸ್ಗಳಿಗೆ ನಾನು ತುಂಬ ದೊಡ್ಡ ಫ್ಯಾನ್. ಸೊ ಆ ಸಾಂಗ್ ಅದ್ಭುತವಾಗೇ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಾನು ಆಲ್ರೆಡಿ ಸಾಂಗ್ ನೋಡಿದ್ದೀನಿ. ಅಜಯ್ ರಾವ್ ಸರ್ ಮತ್ತು ಬೃಂದಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗೇ ಆಗುತ್ತೆ ಇದು. ಎಲ್ಲ ರೀಲ್ಸ್ಗಳಲ್ಲೂ ಆ ಸ್ಟೆಪ್ ಮಾತ್ರ ಓಡಾಡ್ತಾನೆ ಇರುತ್ತೆ. ನಾವು ಯಾರಾದರೂ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಸ್ಟೆಪ್ ಹಾಕಕ್ಕೆ. ನಿಮ್ಮಷ್ಟು ಚೆನ್ನಾಗಂತೂ ಬರಲ್ಲ ಸರ್, ಬಟ್ ಟ್ರೈ ಮಾಡ್ತೀವಿ. ಯಾರ ಜೊತೆ ಪಾರ್ಟ್ನರ್ ಸಿಕ್ಕಿದ್ರೆ ಸ್ಟೆಪ್ ಮಾಡಲ್ಲ ಅನ್ನೋದಕ್ಕಿಂತ ಯಾರು ಸಿಕ್ಕಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ ಅನ್ನೋ ಟೈಟಲ್ ಇಟ್ಕೊಂಡು ಪಾರ್ಟ್ನರ್ ಇಲ್ದೇನೆ ಒಬ್ಬನೇ ಡ್ಯಾನ್ಸ್ ಮಾಡಿದ್ರೆ ಯಾರು ನೋಡ್ತಾರೆ? ಆ ತರ ಪಾರ್ಟ್ನರ್ ಯಾವ ತರ ಪಾರ್ಟ್ನರ್ ಬೇಕು ಸರ್? ಆ ತರ ಪಾರ್ಟ್ನರ್ ಬೇಡ. ಅಜಯ್ ರಾವ್ ಸರ್ಗೆ ಒಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ ಆ ತರ. ಬೃಂದಾ ತಂಗಿ ಇದಾರ, ಅಕ್ಕ. ನೀವ್ ಮಾಡ್ತೀರಾ? ಓಕೆ, ಇದು ಲಾಂಚ್ ಆಗಲಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸುದೀರ್ಘವಾಗಿ. ಸಾಂಗ್ ಇವಾಗ ರಿಲೀಸ್ ಮಾಡ್ತಾರೆ, ಮಾಡ್ಬಿಡೋಣ. ಅಲ್ಲ ಎಸ್, ಎಲ್ರ ಜೊತೆಗೆ ಡ್ಯಾನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಹಾಡು ಹೆಂಗಿದೆ ಕೇಳೋಣ, ನೋಡೋಣ. ಥ್ಯಾಂಕ್ ಯು ಇಬ್ರು ಪ್ರೀತಿಯಿಂದ. ಥ್ಯಾಂಕ್ ಯು ವೆರಿ ಮಚ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ಎಲ್ಲ ಒಂದೇ ಊರು, KR ಪೇಟೆ ಅವರು ಎಲ್ಲ, ನಮ್ಮ ನಾಗಾರ್ಜುನ್ ಅವರು, ಅರವಿಂದ್ ಸರ್, ನಾವು, ಶಿವತೇಜ ಸರ್ ಎಲ್ಲ ಒಂದೇ ಊರಿಂದ ಬಂದಿದ್ವಿ. ಸೊ ಖುಷಿ ಆಗುತ್ತೆ ವರ್ಕ್ ಮಾಡಿದ್ಕೆ. ಇದಕ್ಕಿಂತ ಜಾಸ್ತಿ ನಾವು ಟ್ರೈಲರ್ ರಿಲೀಸ್ ಅರವಿಂದ್ ಸರ್ ಹಾಗೂ ಗೌರವ್ ಅವರೇ, ಥ್ಯಾಂಕ್ ಯು ಇಬ್ರಿಗೂ. ಪ್ರತಿಯೊಬ್ಬರು ಅನ್ಕೋಬಹುದು ಫಸ್ಟ್ ಡೇ ಅಂತ ಹೇಳ್ತಾ ಇದ್ದೆ ಅಲ್ಲ, ಹೌದು. ಈ ಸ್ಟ್ರೇಟ್ ಫೇಸ್ ಮೇಲೆ ಹೋಗ್ಬಿಡಿ ಆಯ್ತಾ, ಈಸ್ ನಾಟ್ ಲೈಕ್ ದಟ್. ನಮ್ದು ಫಸ್ಟ್ ಡೇ ಶೂಟ್, ಫಸ್ಟ್ ಶಾಟ್ ನನಗೆ ಪ್ರ್ಯಾಂಕ್ ಮಾಡಿ ಇಡೀ ಸೆಟ್ ಬಿದ್ದು 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 ನಗಾಡಿದೆ. ಬಟ್ ಐ ಗೆಸ್ ಐ ಶುಡ್ ಥ್ಯಾಂಕ್ ಹಿಮ್. ಫ್ರಮ್ ದ್ಯಾಟ್ ಡೇ, ಆ ದಿನದಿಂದ ನಮ್ಮ ತಂಡ ಪೂರ್ತಿ ಕೂಡಿ ಹೇಗೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಇವತ್ತು ಕೂಡ ಅದೇ ನಗುವಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೀವಿ ಪ್ರಮೋಷನ್ಸಿಗೋಸ್ಕರ. ಐ ಗೆಸ್ ಆಲ್ ಥ್ಯಾಂಕ್ಸ್ ಟು ಯು. ಆ ಒಂದು ಏನಿದೆ ಹೇಳಿ, ಆ ಭಯ ಏನಿರುತ್ತಲ್ಲ, ಒಂದು ಸೀನಿಯರ್ ಆಕ್ಟರ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು, ಅದು ಅಂಥ ಒಂದು ರೊಮ್ಯಾಂಟಿಕ್ ಫಿಲ್ಮ್ಸ್ ಅಂತ ಬಂದಾಗ ನೀವು ಹೇಳಿದಾಗೇನೆ ಹೀಸ್ ಲೈಕ್ ದ ಕಿಂಗ್ ಆಫ್ ರೊಮ್ಯಾನ್ಸ್ ಆಫ್ ಸ್ಯಾಂಡ್ಲ್ವುಡ್. ಸೊ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರ್ತೀವಿ. ಬಟ್ ಅದೇನು ಭಯ ಇತ್ತಲ್ಲ, ಅದನ್ನೆಲ್ಲ ಅವರು ಬ್ರೇಕ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ನಮ್ಮ ಶಿವ್ ಸರ್ ಪಾಪ ಅಲ್ಲ, ಅವ್ರು ನಮ್ಮ ಪಾರ್ಟ್ನರ್ ಸಿನಿಮಾದ ಒಂದು ಬೇರು ಅಂತ ಹೇಳ್ಬೋದು ಸರ್. ಬೇರು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಈ ಪಾರ್ಟ್ನರ್ ಅನ್ನೋ ಮರ ಇಷ್ಟು ಅಚ್ಚು ಹಸಿರಾಗಿ ಬೆಳ್ಕೊಂಡಿದೆ. ಆಲ್ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಮ್ಮ ಹರಿ ಸರ್, ನಿಮಗೆ ಯಾರಿಗೇನೆ ನಾವು ಒಂದು ವಿಜುವಲ್ಸ್ ತೋರಿಸಿದ್ರು, ಒಂದು ಪೋಸ್ಟರ್ ತೋರಿಸಿದ್ರು ಕೂಡ ಎಷ್ಟು ರಿಚ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪೇರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ, ಲೊಕೇಶನ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಹರಿ ಸರ್. ಒಂದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಿದ್ರು ಸರ್, 2 ಆಪ್ಷನ್ಸ್ ಇದೆ. ಈ ಜ್ಯುವೆಲ್ರಿ ಐ ಗೆಸ್ ತುಂಬ ರಿಚ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳಿದ್ರೆ, ಏನಿಲ್ಲ ಮೇಡಮ್ ತಗೊಳ್ಳಿ ಅದೇ ಪರವಾಗಿಲ್ಲ ಅಂತ ಹೇಳಿ ಪೂರ್ತಿ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದಷ್ಟೇ. ಪೂರ್ತಿ ಸಿನಿಮಾದಲ್ಲಿ ಅವರು ಹಾಗೇನೆ ಏನು ಕಾಂಪ್ರಮೈಸ್ ಆಗದೆ ನಮ್ಮ ಸಿನಿಮಾನ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. And Nakul, I don't know, Nakul, should I call you a music director, actor, or like what? You tell. For partner. Yeah. Big fan, Nakul. Our ಸ್ಟುಡಿಯೋದಲ್ಲಿ ಕೂತು ಆ್ಯಕ್ಚುಲಿ ನೀವು ಆಲಾಪಾಲ ಮಾಡ್ತಾ ಇರ್ತೀರಲ್ಲ, ಓ ಗಾಡ್ ಗೂಸ್ ಬಂಪ್ಸ್ ಬರುತ್ತೆ ಲಿಟ್ರಲಿ. ಲೈಕ್ ವಿದೌಟ್ ಮ್ಯೂಸಿಕ್ ಅವ್ರದ್ದು ಜಸ್ಟ್ ವಾಯ್ಸ್ ಕೇಳಿದ್ರೇ, ಅವ್ರು ಹೇಳಿದಾಗೇ ನಾವು ಅವ್ರ ವಾಯ್ಸ್ ಕೇಳ್ಕೊಂಡೇ ಸಾಂಗ್ ಶೂಟ್ ಎಲ್ಲ ಮಾಡಿದ್ದು. ನಂತರ ತುಂಬಾ ರೀಸೆಂಟಾಗಿ ನಾವು ಕುನಾಲ್ ಸರ್ ವಾಯ್ಸ್ ಕೇಳ್ತಾ ಇರೋದು. ಸೊ ನಾವು ಆಗಿಂದ ನಮ್ಮ ಅಮೂರ ಸಾಂಗ್ ಕೇಳಿದ್ದು ನಕುಲ್ ಸರ್ ವಾಯ್ಸಲ್ಲೇನೆ. ಆ್ಯಂಡ್ ಐಮ್ ಅ ಬಿಗ್ ಫ್ಯಾನ್. ಐ ಕಾಂಟ್ ವೇಟ್ ಫಾರ್ ಪೀಪಲ್ ಟು ಸಿ ಯೋರ್ ಮ್ಯಾಜಿಕ್ ಇನ್ ಪಾರ್ಟ್ನರ್. You've already given so many hits, but partnerally, I feel like it's your best work. Sorry. And Nagarjun sir,
ಐವ್ ಹ್ಯಾಡ್ ದ ಅಪಾರ್ಚುನಿಟಿ. ನಾನು ಅವರಿಗೆ ಕೆಳಗಡೆ ಕೂಡ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತನಕ ಅಪ್ಸರೆ ನನ್ನ ಫೇವ್ರೆಟ್ ಸಾಂಗ್ ಆಗಿತ್ತು ಅವ್ರದ್ದು ನನ್ನ ಕಾಂಬಿನೇಷನಲ್ಲಿ, ಆ್ಯಂಡ್ ಈಗ ಅಮೋರಾ ಇಸ್ ಮೈ ಫೇವ್ರೆಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಲಿರಿಕ್ಸ್. ಆ್ಯಂಡ್ ಸಿದ್ನಾನ್ ಸರ್ ಅವ್ರು ನನಗೆ ಸ್ಟಾರ್ಟಿಂಗಲ್ಲಿ ಕತೆ ಹೇಳೋಕ್ಕೆ ಬಂದಾಗ, ಬನ್ನಿ ಮೇಡಮ್ ಕೌಸಲ್ಯಾಗಿಂತ ನಿಮ್ಮನ್ನು ತುಂಬ ಚೆನ್ನಾಗಿ ತೋರಿಸ್ತೀನಿ ಅಂತ ಅಂದಿದ್ರು. ಥ್ಯಾಂಕ್ ಯು ಸರ್, ಮಾತಾಡಿಸ್ಕೊಂಡಿದ್ದೀರಾ. ಆ್ಯಂಡ್ ಮುರಳಿ ಮಾಸ್ಟರ್ ಈಸ್ ಸೋ ಮಚ್ ಫನ್. ತುಂಬ ಮಜಾ ಅವ್ರ ಜೊತೆ ಕೆಲಸ ಮಾಡೋದು ಅಂತಂದರೆ. ಅವ್ರದ್ದೊಂದು ಪೆಕ್ಯುಲರ್ ಸ್ಟೈಲ್ ಇದೆ ಆಯ್ತಾ. ಏನಾದರೂ ಒಂದು ಜೋಕ್ ಮಾಡ್ತಾರೆ, ನಂತರ ಹಿಂಗೆ ನೋಡ್ತಾ ಇರ್ತಾರೆ. ಅವ್ರು ನಗಾಡಲ್ಲ, ಅವ್ರ ರಿಯಾಕ್ಷನ್ ನೋಡ್ತಾರೆ. ನಾವು ನಗಾಡ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ನಂತರ ಬಿದ್ದು ನಗಾಡ್ತಾರೆ. ಆ್ಯಂಡ್ ಲಿಟ್ರಲಿ ಬಿದ್ದು ನಗಾಡ್ಕೊಂಡೇ ನಾವು ಶೂಟಿಂಗ್ ಮಾಡಿದ್ದೀವಿ. ಇಟ್ ವಾಸ್ ಸೋ ಮಚ್ ಫನ್. ಇಟ್ ವಾಸ್ ಮೈ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಮುರಳಿ ಮಾಸ್ಟರ್. ಐ ಲವ್ ಯು ಮಾಸ್ಟರ್. ಅಮೋರಾ. ಎಸ್, ದಟ್ಸ್ ಕ್ರೇಜಿ. ಅಮೋರಾ ಮುರಳಿ ಚೆನ್ನಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ ಹೆಸರಿ. ಆ್ಯಂಡ್ ಯಾರನ್ನೇ ಬಿಟ್ಟಿದ್ರು, ಅರವಿಂದ್ ಸರ್, ಗೌರವ್, ವಿ ಹ್ಯಾವ್ ಹ್ಯಾಡ್ ಅ ಬ್ಲಾಸ್ಟ್ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಯಾರನ್ನೇ ಬಿಟ್ಟಿದ್ರು ಪಾರ್ಟ್ನರ್ಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರನ್ನಾದ್ರೂ ಬಿಟ್ನಾ? ಇಲ್ಲ ಅಲ್ವಾ? ಹಾಂ. ಬಟ್ ಯಾ, ಐ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಪಾರ್ಟ್ನರ್ ಶೂಟಿಂಗ್ ಟೈಮಲ್ಲಿ, ಆಸ್ ವೆಲ್ ಆಸ್ ಅಮೋರಾ. ಚಿತ್ಕಲಾ ಮ್ಯಾಮ್, ಐ ಲವ್ ಯು. ಶಿ ಇಸ್ ಮೈ ಅಮ್ಮ. ನನ್ನ ಅಮ್ಮ ಮಧುಮತಿ ಮ್ಯಾಮ್ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಕುಲ್ ಅವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್ ಅಂತ. ದಟ್ ಇಸ್ ಸೋ ಟ್ರೂ. ಎಲ್ಲದನ್ನು ನಾವು ತುಂಬಾ ಕೇರ್ಫುಲಿ ಯುನೋ ಜನರಿಗೆ ಇಷ್ಟ ಆಗಬೇಕು ಅಂತಲೇ ಮಾಡಿರುವಂಥದ್ದು. ನೀವು ಐ ಗೆಸ್ ಇಲ್ಲಿ ನೋಡ್ತಾ ಇರೋದು ಒಂದು 1000th ಅಟೆಂಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಮುಂದೆ ಬರುವಂಥ ಎಲ್ಲ ನಮ್ಮ ಕಾಂಟೆಂಟ್ಸ್ಗಳು ಇಷ್ಟ ಆಗುತ್ತೆ, ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲರ ಪರವಾಗಿ ಐ ಗೆಸ್ ಕಾನ್ಫಿಡೆಂಟ್ಲಿ ಹೇಳಬಲ್ಲೆ ದ್ಯಾಟ್ ದಿಸ್ ಈಸ್ ಆರ್ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ವರ್ಕ್. ಥ್ಯಾಂಕ್ ಯು ಸೊ ಮಚ್. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡ್ದಿಲ್ವೋ, ಏನೇನು ಕಳ್ಕೊಂಡಿದ್ದೀನಿ, ಏನೇನು ಪಡ್ಕೊಂಡಿದ್ದೀನಿ ಎಲ್ಲ ಅನ್ನೋದಕ್ಕಿಂತ ನನ್ನ ಸಿನಿಮಾಗಳಲ್ಲಿ ಎಮೋಷನ್ಸ್ ಕೊಟ್ಟಿದ್ದೀನಿ. ಎಮೋಷನ್ಸ್ ಅನ್ನೋ ಒಂದು ಟ್ರೆಷರ್ನ ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಂಡು ಹೋಗುವಂಥ ಎಮೋಷನ್ಸ್ ಕೊಟ್ಟಿದ್ದೀನಿ. ಅದ್ರ ಸೀಲ್ ಹೊಡೆದಿದ್ದೀನಿ. ಅದೇ ಥರ ಎಮೋಷನ್ ಪಾರ್ಟ್ನರ್ ಸಿನಿಮಾದಲ್ಲಿ ಅದ್ಭುತವಾಗಿ ನಾಟ್ ಓನ್ಲಿ ಮೀ, ಅದು ಬೃಂದವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಮನಸ್ಸಿಗೆ ಅಷ್ಟು ನಾಟು ಅಂತಂದರೆ ಒಂದು ಅಚ್ಚು ಹೊಡೆಯೋ ಥರ ಅಷ್ಟು ಬ್ಯೂಟಿಫುಲ್ ಎಮೋಷನ್ಸ್ನ ಡೆಫಿನೆಟ್ಲಿ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಕ್ಯಾರಿ ಮಾಡ್ತಾರೆ. ಆ ಥರದ್ದು ಒಂದು ಟ್ರೆಜರ್ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಈಗ ಮೊದಲನೇ ಹೆಜ್ಜೆ ಆಡಿಯನ್ಸಿಗೆ ನಾವು ನಮ್ಮ ಸಿನಿಮಾದ ವಿಷಯಗಳನ್ನ ಹೇಳೋಕೆ ಹೊರಟಿರೋದ್ರಲ್ಲಿ ಈಗ ಈ ಅಮೋರಾ ಸಾಂಗ್ ಫಸ್ಟ್ ಕೊಡುಗೆ ಆಡಿಯನ್ಸಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರೋದು. ಥ್ಯಾಂಕ್ ಯು ನಕುಲ್ ಸರ್. ಫಸ್ಟ್ ಡೇ ಆಫೀಸಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ. ನಮ್ಮ ಕಾಂಬೋ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ, ಇದು ಹಿಟ್ ಆಗಬೇಕಂತ ಒಬ್ರಿಗೊಬ್ರು ನಾವು ಚಾಲೆಂಜ್ ಮಾಡೋದು ಹ್ಯಾಂಡ್ಶೇಕ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಡೂ ಸಮ್ ಮ್ಯಾಜಿಕ್, ಸಮ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಆ ಎಲ್ಲ ಪಾಸಿಬಿಲಿಟೀಸ್, ಆ ಎಲ್ಲ ಕಳೆ ಇವತ್ತು ಕಾಣ್ತದೆ. ಅಂದರೆ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ, ಆಡಿಯೋ ರಿಲೀಸ್ಗೂ ಮುಂಚೆ ಏನೇನು ಮಾಡಬೇಕು ಎಲ್ಲ ಇವ್ರ ಮನೇಲೇ ಕೂತ್ಕೊಂಡು ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ಇವ್ರಿಗೆ ಹೆಚ್ಚೆ ಮಂದಿ ಇಟ್ಟಿವಿ, ಹೆಡ್ ಮಿಸ್ಟ್ರೆಸ್ ನಮಗೆಲ್ಲರೂ ಮಕ್ಕಳ ಥರ ಕೂಡಿಸ್ಕೊಂಡಿರ್ತಾರೆ ಇವ್ರ ಮನೆಯಲ್ಲೇ. ಸೊ ಅಲ್ಲೇ ಎಲ್ಲ ಕೆಲಸಗಳು, ಕ್ರಿಯೇಟಿವ್ ಕೆಲಸಗಳು ಎಲ್ಲ ಅಲ್ಲೇ ಮಾಡೋದು. ಸೊ ಮಾಡಬೇಕಾದ್ರೆ ನಮಗೊಂದು ಖುಷಿ ಅನ್ನೋದಿತ್ತು. ಬಟ್ ಈಗ ನೆಕ್ಸ್ಟ್ ಬಿಗ್ ಸ್ಕ್ರೀನಿಗೆ ಬಂದಿದೆ, ಈಗ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನಾನು ಬೃಂದವ್ರಿಗೆ ಹೇಳ್ತಿದ್ದೆ, ಬಿಗ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ನಾನು ಇವಾಗ ಇನ್ನೊಂಚೂರು ದೊಡ್ಡ ಡ್ರೀಮ್ ಬರ್ತಾರೆ ಏನಂತ ಥಿಯೇಟ್ರಲ್ಲಿ ನೋಡಬೇಕು. ಫಾರ್ ಶ್ಯೂರ್ ನನಗೆ ಗ್ಯಾರಂಟಿ ಇದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಬಿಗ್. ಡೇ ಒನ್ ಇನ್ನೊಂದು ಹಾಕ್ಬಿಟ್ಟಿವಿ ನಾವು ಪೋಸ್ಟರ್ನಲ್ಲಿ, ಬ್ಲಾಕ್ ಬಸ್ಟರ್ ಸಾಂಗ್ ರಿಲೀಸಿಂಗ್ ಆನ್ ದಿಸ್ ಡೇಟ್ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಅದು ಇವತ್ತು, ಅಂದರೆ ಅವತ್ತೇ ಗೊತ್ತಿತ್ತು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಾಗಿ ನಂಬಿಕೆ ಬಂದಿದೆ. ಆ್ಯಂಡ್ ಎಲ್ಲರೂ ಬರೆದಿಟ್ಕೊಳ್ಳಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್ ಸಾಂಗ್. Yes, ma'am. Yes, ma'am. Oh, hi, Sharu. Hi. Amora. Yes, tell me, Sharu. Yeah. Controversial question ಕೇಳಬೇಕು ಅನ್ಕೊಂಡೆ, ಇವನು ಅಲ್ಲೇ ತಣ್ಣ ಮಾಡ್ಬಿಟ್ಟ ಅಂತ ಅನ್ಕೊಂಡ್ರ? ಇಲ್ಲ.
ಕರ್ನಾಟಕದಲ್ಲಿ ಅಮೋಘ ಗುರು ತರಬೇಕು ಅಂತ ಇನ್ನೊಂದು ಪ್ರಯತ್ನ. ಆ ಹಾಡು ಆ ಥರ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಲೈಕ್ ಜಗದೀಶ್ ಅವ್ರು ಹೇಳ್ದಂಗೆ ಬೆಸ್ಟ್ ಡೆಸ್ಟಿನೇಷನ್ ಟು ಪಾರ್ಟ್ನರ್ ಇಸ್ ಅಂದ್ರೆ ಹ್ಯಾವಿಂಗ್ ದ ಗರ್ಲ್ಸ್ ನೇಮ್ and then the boy's name and this one. It looks like for me it's a pre-wedding shoot ತರ ಇದೆ. ಓ ಥ್ಯಾಂಕ್ ಯು, ದಟ್ಸ್ ಸೋ ಸ್ವೀಟ್ ಆಫ್ ಯು. No, so many things are coming in mind. Yeah. That's why I just wanted to check. Is Ajay in love ಅಂತ ಏನಾದ್ರು? ನನ್ನ ಹಾರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಅದಕ್ಕೆ Why should I give my heart until and unless I'm not in love? that's a secret of what's the secret of your new look, the young look? ಅಲ್ಲ, ಮೊದಲನೇ ವಿಚಾರ ನಾನು ಹೇಳ್ಬಿಡ್ತೀನಿ. ಹೀರೋಯಿನ್ ನೇಮ್ ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್. ಈ ಹಿಂದೆ ಎಂದೆಂದಿಗೂ ಸಿನಿಮಾದಲ್ಲಿ ಫಸ್ಟು ನಂದು ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಹೆಸರು ಆ್ಯಡ್ ಆಗಿದೆ ಎಂದೆಂದಿಗೂನಲ್ಲಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದ್ದು ಲವ್ ಯು ರಚು ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಆ್ಯಂಡ್ ರಚಿತಾ ರಾಮ್ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಾನೇ ಹೇಳಿದ್ದು ಬೃಂದಾ ಅವ್ರ ಹೆಸರನ್ನು ಹಾಕಿ ಆ್ಯಂಡ್ ಬೃಂದಾ ಅವ್ರ ಹೆಸರು ಫಸ್ಟಿಗೆ ಬರಲಿ ಅಂತ. ಇವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರು, ಅಂದರೆ ಇಟ್ ಶುಡ್ ಗೆಟ್ ನಾರ್ಮಲೈಸ್ಡ್. ಈಗ ನಾವೆಲ್ಲ ಕಡೆ ಏನೋ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಸಾಮಾನ್ಯತೆ ಬಗ್ಗೆ ಮಾತಾಡ್ತೀವಿ. ವೈ ನಾಟ್? ಈಗ ಪಾರ್ಟ್ನರ್ ಅಂತ ಹೆಸರಿಟ್ಟಾಗ ಬರೀ ಕೃಷ್ಣ ಅಜಯ್ ರಾವ್ ಇನ್ ಪಾರ್ಟ್ನರ್, ಯಾರ ಜೊತೆಗೆ? ಸೊ ಪಾರ್ಟ್ನರ್ ಅನ್ನೋ ಸಿನಿಮಾ ಆಗಿರೋದು ನಾಟ್ ಓನ್ಲಿ ಬೈ ಹೀರೋ ಆ್ಯಂಡ್ ಹೀರೋಯಿನ್ ಟುಗೆದರ್ ದೇ ಪ್ಲೇ ಪಾರ್ಟ್ನರ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಆದ್ಯತೆ ಇದೆಯೋ ಹೀರೋಯಿನಿಗೂ ಅಷ್ಟೇ ಇರಬೇಕು. ಆಮೇಲೆ ಐ ಥಿಂಕ್ ಇದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ, ಹೀರೋಯಿನ್ ಫಸ್ಟ್ ಲೈಕ್ ದ ಪ್ಲೇಸ್ಮೆಂಟ್ ಬರೀ ಬೇಕು ಅಂತಾನೆ ಮಾಡಿದ್ದು, ಅವ್ರ ಹೆಸರು ಫಸ್ಟ್ಗೆ ಹಾಕಲಿ. ಅಲ್ಲ, ಪ್ಲೇಸ್ಮೆಂಟ್ ಅಷ್ಟೇ, ಅವ್ರ ಕ್ಯಾರೆಕ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ? 100%. ಅಲ್ಲ, ದಟ್ ಇಸ್ ವೈ ಇಟ್ಸ್ ಪಾರ್ಟ್ನರ್. ಪಾರ್ಟ್ನರ್ ಅಂದ್ರೆ ಸಮಾನತೆ ಇದ್ರೆ ಮಾತ್ರ ಅದು ಪಾರ್ಟ್ನರ್. ಇಲ್ಲಿ 30%, 70%, 20%, 80%, 60-40 ಅದಿಲ್ಲ, 50-50. ಅಂಡ್ ಒನ್ ಆಫ್ ದ ಅಂದ್ರೆ ಅಜಯ್ ರಾವ್ ಪ್ರೀವಿಯಸ್ ಸಿನಿಮಾಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ಪ್ರಮೋಷನ್ಸ್ಗೆಲ್ಲ, ಬಟ್ ಪಾರ್ಟ್ನರ್ ಅಂತ ಬಂದ ತಕ್ಷಣ ಯು ಹ್ಯಾಡ್ ಅ ಸ್ಪೆಷಲ್ ರೀಸನ್ ಟು ಬಿ ಹಿಯರ್. ಓನ್ಲಿ ಯು ಚೂಸ್ ಸಿನಿಮಾ, ಅಂದ್ರೆ ನೀವು ಸಿನಿಮಾನ ಯಾವ ಸಿನಿಮಾ ಬರಬೇಕು ಅಂತ ಚೂಸ್ ಮಾಡ್ತೀರಾ ನೀವು? ಇನ್ಮೇಲೆ ಚೂಸ್ ಮಾಡ್ತೀನಿ. ರೀಸನ್? ನಾನು ಒಬ್ಬ ಸೇಲ್ಸ್ ಮ್ಯಾನ್, ಒಬ್ಬ ವೇದಿಕೆ ಮೇಲೆ ನಿಂತ್ಕೊಂಡು ಅಥವಾ ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾನ ಪ್ರಮೋಟ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಈಸ್ ಆಸ್ ಗುಡ್ ಆಸ್ ಅ ಸೇಲ್ಸ್ ಮ್ಯಾನ್. ನನಗೆ ಆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದ ಮೇಲೆ ನಾನು ಅದನ್ನ ಹೆಂಗೆ ಪ್ರಮೋಟ್ ಮಾಡಲಿ? ಬಟ್ ನೀವೇ ಅಲ್ವಾ ಆ ಸಿನಿಮಾಗಿರೋದು, ಎಲ್ಲ ಸಿನಿಮಾನು ನೀವೇ ಇರ್ತೀರಾ, ನೀವೇ ಸೇಲ್ಸ್ ಮ್ಯಾನ್ ಅಂದ್ರೆ ಎಲ್ಲ ಪ್ರಾಡಕ್ಟ್ನು ನೀವು ಪ್ರಮೋಟ್ ಮಾಡ್ಬೇಕಲ್ವಾ? ಸರಿ ಮೇಡಮ್, ಮ್ಯಾನುಫ್ಯಾಕ್ಚರರ್ ಫಸ್ಟ್ ಇದು ಗೋಲ್ಡ್ ಅಂತ ಕೊಡ್ತಾರೆ, ನಾನು ಗೋಲ್ಡ್ ಹೌದಾ ಒಂದ್ಸಲ ಹಾಕೊಂಡು ನೋಡ್ತೀನಿ ಅಂತ ಅಂದಮೇಲೆ ಅದು ಗೋಲ್ಡ್ ಆಗ್ಬಿಟ್ರೆ ನಾನು ಹೆಂಗೆ ಮಾರ್ಕೆಟಿಂಗ್ ಮಾಡಲಿ? ಬಟ್ ನೀವು ತಗೊಂಡ್ಬೇಕಾದ್ರೆ ಗೋಲ್ಡ್ ಅಂತ ನೀವು ಥಿಂಕ್ ಮಾಡಿ ತಗೋತೀರಾ? ಹೌದು, ನನಗೂ ಹಂಗೆ ಹೇಳಿರ್ತಾರೆ ಇದು ಗೋಲ್ಡ್. ನಾವು ಈಗ ನಾನು ಅವ್ರಿಗೆ ಗೊತ್ತಿರ್ತೀವಿ ಬೆಸ್ಟ್ ಸೇಲ್ಸ್ ಮ್ಯಾನ್, ಈ ಗೋಲ್ಡ್ ಇವ್ನು ಹಾಕೊಂಡು, ಈ ಪೆಂಡೆಂಟ್ ಇವ್ನು ಹಾಕೊಂಡ್ರೆ ಸೇಲ್ ಆಗುತ್ತೆ. ಬೇರೆ ಬೇರೆ ಆರ್ನಮೆಂಟ್ ಹಾಕೊಳ್ಳೋಕೆ ಬೇರೆ ಬೇರೆ ಅಂದರೆ ಅದಕ್ಕೆ ಆದಂಥ ಹೀರೋಗಳಿದ್ದಾರೆ ಸೂಟ್ ಆಗುತ್ತೆ. ಅಂದರೆ ಎಲ್ರಿಗೂ ಒಂದೊಂದು ಆರ್ನಮೆಂಟ್ ಸೂಟ್ ಆಗುತ್ತೆ. ಕೆಲವೊಬ್ರಿಗೆ ಸುತ್ತಿಗೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಮಚ್ಚ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಹಾರ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಕಿರೀಟ ಸೂಟ್ ಆಗ್ಬೋದು. ಒಬ್ಬೊಬ್ಬರಿಗೆ ಇಟ್ಸ್ ಎವ್ರಿಥಿಂಗ್ ಈಸ್ ಫೇರ್. ಸಿನಿಮಾದಿಗೆ ಎಲ್ಲ ಕ್ಯಾಟಗರೀಸು ಬೇಕು, ಎಲ್ಲ ಥರದ ಸೇಲ್ಸ್ ಮ್ಯಾನ್ ನಮ್ಮಲ್ಲಿದ್ದಾರೆ. ಈ ಪ್ರೀತಿ ಅಂತ ಬಂದಾಗ ನಾನು ಒಂದು ಬೆಸ್ಟ್ ಸೇಲ್ಸ್ ಮ್ಯಾನ್. ಸ್ಟಾರ್ಟಿಂಗಲ್ಲಿ ಸರ್ ಇದು ಗೋಲ್ಡ್ ಇದು ಅಂತ ನನಗೆ ಹೇಳ್ತಾರೆ, ನಾನು ಹೌದಾ ಅಂತ ನಂಬಿಟ್ಟಿರ್ತೀನಿ. ಅದು ಸೇಲ್ ಮಾಡೋಕ್ಕೆ ಮುಂಚೆ ಸರ್ ನನಗೊಂದು ಅಭ್ಯಾಸ ಇದೆ, ನಾನು ಒಂದಷ್ಟು ದಿನ ಹಾಕೊಂಡು ನೋಡ್ತೀನಿ ಸರ್ ಅಂತ. ಅದು ನೋಡಿ ಸ್ನಾನ ಮಾಡಿದಾಗ ಎಲ್ಲ ಸೋಪೆಲ್ಲ ಹಾಕಿದಾಗ ಅದು ಏನೋ ಹೋಗ್ತಾ ಇದೆಯಲ್ಲ ನೋಡಿ ರೋಲ್ಡ್ ಗೋಲ್ಡ್ ಅಂತ ಆಮೇಲೆ ಮೆಲ್ಲ ಗೊತ್ತಾಗುತ್ತೆ. ಸರ್ ನಾನು ರೋಲ್ಡ್ ಗೋಲ್ಡ್ ಸೇಲ್ ಮಾಡಲ್ಲ ಸರ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ ಬಂದಾಗ ದೇ ಶುಡ್ ಬಿ ವೆರಿ ಕೇರ್ಫುಲ್ ಟು ಹ್ಯಾಂಡಲ್ ಯು. ಇನ್ಮೇಲೆ ನಾನು ಯಾವುದನ್ನ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಆ ಸಿನಿಮಾ ಇಷ್ಟ ಆಗಿದೆ, ನನಗೆ ಆ ಸಿನಿಮಾ ಸಮಾಧಾನ ಕೊಟ್ಟಿದೆ ಅಂದ್ರೆ ಮಾತ್ರ. ಓಕೆ, ಒನ್ ಮೈ ಲಾಸ್ಟ್ ಕ್ವಶನ್ ಟು ಬೃಂದಾ. ಐ ಥಿಂಕ್ ನಮ್ಮಿಬ್ರು ಪಾರ್ಟ್ನರ್ಶಿಪ್ ದಿಲ್ ಪಸಂದ್ ಮೂವಿಯಿಂದ ಶುರುವಾಯಿತು. ದಿಲ್ ಪಸಂದ್ ಎಷ್ಟು ಸ್ವೀಟ್ ಆಗಿತ್ತು ಹಂಗೆ ಇಲ್ಲಿವರೆಗೂ ಇದೆ, ಪಾರ್ಟ್ನರ್ವರೆಗೂ ನೆಡ್ಕೊಂಡು ಬಂದಿದೆ. ಮುಂದೆ ಇನ್ನೂ ಎಷ್ಟು ನಾವು ಜೊತೆಲೇ ಇರ್ತೀವಿ, ಪಾರ್ಟ್ನರ್ಸೇ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮೊದಲಿಗೆ ಎಲ್ಲ ನನ್ನ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ನಮನಗಳು, ಹಾಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೂ ಹೃದಯಪೂರ್ವಕ ನಮನಗಳು, ಹಾಗೆ ಎಲ್ಲ ಬಂದಿರ್ತಕ್ಕಂಥ VIP ಸೆಲೆಬ್ರಿಟೀಸ್ ಎಲ್ಲರಿಗೂ ಕೂಡ ನನ್ನ ನಮನಗಳು. ಎಲ್ಲಿ ಮೇಡಮ್, ನನಗೆ ನರ್ವಸ್ ಆಗ್ತಾ ಇದೆ. ಸಾಂಗ್ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಟ್ಟಿದ್ದೀರಾ.
ನನಗೆ ಈ 2 ವರ್ಷಕ್ಕೂ ನೋಡಿ, ಒಂದು ವರ್ಷ ಸಿನಿಮಾ ಮಾಡಿದ್ವಿ, ವರ್ಷಕ್ಕೊಂದ್ಸಲ ಸ್ಟೇಜ್ ಮೇಲೆ ಬರ್ತೀವಿ, ಒಂಚೂರು ಭಯ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಈ ಹಾಂ ಭಯ ಇರ್ಬೋದು, ಆ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ ಇವಾಗ ಭಯ ಇರಲ್ಲ. ಇಲ್ಲ ಮೇಡಮ್, ಅದಕ್ಕೆಲ್ಲ ಖುಷಿಗೆ ಮೇಡಮ್, ಖುಷಿಗೆ ಭಯ ಇರುತ್ತಲ್ಲ ಮೇಡಮ್, ಮಾತು ಬರಲ್ಲ ಖುಷಿ ಇದ್ದಾಗ, ಅದಕ್ಕೆ. ಭಯ ಇರ್ಲಿಲ್ಲ. ಹೌದು ಮೇಡಮ್. ಇಲ್ಲ ಎಂಜಾಯ್ ಮಾಡಿದ್ವಿ ಮೇಡಮ್. ಪ್ರೊಡ್ಯೂಸರು ಒಳ್ಳೆ ಪ್ರೊಡ್ಯೂಸರು, ಏನು ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟರು. ಆ ಖುಷಿಲಿ ಒಂದು ಒಳ್ಳೆ ಸಾಂಗ್ ಮಾಡಿದ್ದೀವಿ, ನೀವು ನೋಡಿದ್ದೀರಾ ಮೇಡಮ್. ಇನ್ನೂ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಅರ್ಥ ಆಗಿಲ್ಲ. ಓಕೆ, ಈ ಪಾರ್ಟ್ನರ್, ಈ ಸಿನಿಮಾ ನೋಡಿದಿರಾ, ಟೈಟ್ಲು ಎಲ್ರಿಗೂ ಪಾರ್ಟ್ನರ್ ಅಂದರೆ ಏನು ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಪಾರ್ಟ್ನರ್ ಇರ್ತಾರೆ, ಎಲ್ಲರೂ ನಾವು ಎಲ್ಲರೂ ಈ ಪಾರ್ಟ್ನರ್ ಅನ್ನೋ ಲೈಫ್ ಟೈಮಲ್ಲಿ ಎಲ್ಲರಿಗೂ ಇದ್ದೇ ಇರ್ತಾರೆ. ಅದನ್ನೇ ಇಟ್ಟುಕೊಂಡು ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ವಿಷಯ ಇಟ್ಕೊಂಡು ಈ ಪಾರ್ಟ್ನರ್ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ನಲ್ಲಿ ನೆಕ್ಸ್ಟ್ ಈ ಸಿನಿಮಾ ಪಾರ್ಟ್ನರ್ ಅಂದ್ರೆ ಏನು ಅಂತ ಎಲ್ಲ ಹೇಳಕ್ಕೆ ಬರ್ತೀನಿ. ಈಗ ಬಂದು ನನ್ನ ಸಾಂಗು ಏನು ಅಮೋರ ಎಲ್ಲರಿಗೂ ಅಮೋರ, ಲವ್ ಯು ಅನ್ನೋದು, ಅಮೋರ ಅಂದರೆ ಲವ್ ಯು ಅಂತ, ನಿಮ್ಮೆಲ್ರಿಗೂ ಅಮೋರ ನಾನು ಅದು ಹೇಳ್ತೀನಿ. ಯಾಕೆಂದರೆ ಅಮೋರ ಎಲ್ರಿಗೂ ಅಮೋರ. ಈ ನೋಡಿ, ಈ ಮಾಧ್ಯಮ ಮತ್ತು ಸಿನಿಮಾ ಇವರಿಬ್ರು ಪಾರ್ಟ್ನರೇ. ಮಾಧ್ಯಮ ಫಸ್ಟ್ ಹುಡ್ತು, ಆಮೇಲೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಹುಡ್ತು. ಅವತ್ತಿಂದ ಜೊತೆವರೆಗೂ ಪಾರ್ಟ್ನರ್ ಆಗಿ ಮಾಧ್ಯಮ ಸಿನಿಮಾನ ಜೊತೆ ಕರ್ಕೊಂಡು ಬರ್ತಾನೆ ಇದೆ. ಹಾಗೆ ನೀವು ಪಾರ್ಟ್ನರ್ಸೇ ನಮಗೆ. ನೀವು ನಮ್ಗೆ ಏನೇ ಸಿನಿಮಾ ಇದ್ದರೆ ನೀವು ಪಾರ್ಟ್ನರ್ ಆಗಿ ಜೊತೆ ಕರ್ಕೊಂಡು ಬಂದಿದ್ದೀರಾ. ಈ ಸಿನಿಮಾಗೂ ನೀವು ನಂದು ಏನು ಹಿಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇದುವರೆಗೂ ಮಳೆ ಮಾಡಿದ್ದೆ, ದಿಲ್ ಪಸಂದ್ ಮಾಡಿದ್ದೆ, ಇದು ಮಾಡಿದ್ದೆ. ಈಗ ಜಂಜೀಸಲ್ಲಿ ಏನು ನಡೀತಾ ಇದೆ, ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿಯೆಲ್ಲ ನೋಡೋವಂಥ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಖುಷಿ ಇದೆ. ಒಳ್ಳೆ ಸಾಂಗ್ಸು, ನಕುಲ್ ಅಭಯಂಕರ್ ಅವರು ಒಳ್ಳೆ ಸಾಂಗ್ ಕೊಟ್ಟರು. ಈ ಸಾಂಗ್ ಅಮೋರ ಬಗ್ಗೆ ಹೇಳಬೇಕು. ಈಗ ಜಂಜೀಸ್ ಎಲ್ಲ, ಈಗ ಜಂಜೀಸು ಬೇರೆ ಸಾಂಗ್ಗಳು ತಮಿಳು ತೆಲುಗಲ್ಲಿ ಎಲ್ಲ ಸಾಂಗ್ಗಳು ಹಿಟ್ಟಾಗ್ತಾ ಇದೆ. ನಮಗೆಲ್ಲ ಜಂಜೀಸ್, ನನ್ನ ಮಗಳೇ ಕೇಳ್ತಿದ್ಲು, ಅಪ್ಪ ನೀನು ಸಾಂಗ್ ಮಾಡೋಗೆ ನೀನು ಏನು ಯಾವ ಸಾಂಗ್ ಮಾಡ್ತೀಯ, ನೀನು ಈ ಥರ ಮಾಡು, ಜಂಜೀಸ್ಗೆ ಏನಾದ್ರು ಮಾಡು ಅಂತ ಅವಳು ನನ್ನ ಮಗಳು ಕೇಳ್ತಾ ಇದ್ಲು. ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು. ಹಾಗೆ ನಾನು ನಕುಲ್ ಸರ್ ಹತ್ರ ಹೇಳಿದೆ, ಇಲ್ಲ ಸರ್ ನಾವು ಜಂಜೀಸಿಗೆ ಕ್ಯಾಚ್ ಮಾಡೋಣ ಅಂದರೆ ಅದರಲ್ಲೂ ಒಂದು ಲವ್ ಬೇರೆ ಥರ ಹೇಳೋಣ. ಈಗ ನೋಡಿ, ಐ ಲವ್ ಯು ಹೇಳ್ತಾ ಇದ್ರು, ಎಲ್ಲ ಇನ್ಸ್ಟಂಟ್ ಲವ್, ಇನ್ಸ್ಟಂಟ್ ಬ್ರೇಕಪ್ಪು, ಇನ್ಸ್ಟಂಟ್ ನಡೀತಾ ಇದೆ. ನೋಡಿ, ಅಮೋರ ಅಂತ ಏನಾದರೂ ಹೇಳಿದ್ರೆ ಲಾಂಗ್ ಲೈಫ್ ಇರುತ್ತಾ ಅಂತ ನಾನೊಂದು ಹೊಸದಾಗಿ ಏನಾದ್ರು ಮಾಡೋಣ ಅಂತೇಳಿ ನಾಗಾರ್ಜುನ ಶರ್ಮಾ, ನಕುಲ್ ಸರ್ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಸಾಂಗ್ ಮಾಡಿದ್ವಿ. ಜೊತೆಗೆ ಗೊಂಬೆಗಳು ನೋಡಿದ್ರಿ, ನಾವು ಇಬ್ಬರು ಗೊಂಬೆಗಳು. ನಾನು ಅಜಯ್ ಸರ್ ಜೊತೆ 3 ಸಿನಿಮಾ ಮಾಡಿದ್ದೆ. ಈ ಕತೆ ಮಾಡುವಾಗಲೇ ಅನಿಸ್ತು, ಪೇರ್ ಅಜಯ್ ಸಾರು ಎಲ್ಲ ಬರೀ ಏನೋ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಇದರಲ್ಲೇ ಮಿಡ್ಲ್ ಕ್ಲಾಸ್ ಹುಡುಗ ಆಟೋ ಓಡಿಸ್ತಾನೆ, ಇದು ನಾವು ಈ ಥರ ಅನ್ನೋ ವಿಷಯಗಳಿತ್ತು. ಇಲ್ಲ, ಇದರಲ್ಲಿ ಏನೋ ಬೇರೆ ಥರ ತೋರಿಸೋಣ, ಅವ್ರನ್ನ ಬ್ಯೂಟಿಫುಲ್ ಆಗಿ ತೋರಿಸೋಣ ಅಂತೇಳಿ ಅಜಯ್ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಸಿನಿಮಾದಲ್ಲೂ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಬೃಂದ, ನಾನು ಕೌಶಲ್ಯ, ಸುಪ್ರಜಾ, ಶಿವಾನಿ ಸಾಂಗ್ ನೋಡಿದ್ದೆ. ಮಕ್ಕಳಿಗೂ ಎಲ್ಲ ಮಕ್ಳಿಗೂ ಇಷ್ಟ. ನಾನು ಅವ್ರಿಗೆ ನೋಡಿದೆ, ಇಲ್ಲ ಕೌಶಲ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು, ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯಿತು, ರಿಯಲಿ ಒಂದು ಒಳ್ಳೆ ಪೇರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪಾರ್ಟ್ನರ್ ಆಗಿ. ಅವರು ಈ ಪೇರ್ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, ಅದು 100% ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಜೊತೆ ಈಗ ಈ ಪಾರ್ಟ್ನರ್ ಬಗ್ಗೆ ಬರ್ತೀನಿ. ಏನು ದಿಲ್ ಪಸಂದ್, ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ಸಿನಿಮಾ ಕೊಡಿಸಿದ್ದು ಅನ್ನೋದು ಆತ ಇತ್ತು. ನನ್ನ ದಿಲ್ ಪಸಂದ್ ಕತೆ ಕೇಳಿ, ಇಲ್ಲ ಸರ್ ಈ ಸಿನಿಮಾ ಮಾಡಿಸೋಣ ಅಂತೇಳಿ ಡಾರ್ಲಿಂಗ್ ಕೃಷ್ಣ ಅವ್ರನ್ನ, ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿ ಆ ಸಿನಿಮಾ ಮಾಡಿಸಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಪಾರ್ಟ್ನರ್ ಏನು ಕತೆ ಇತ್ತು ಇವ್ರ ಹತ್ರ ಮಾತಾಡಿದೆ, ಸುಮಾರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಆವಾಗ ಇವರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ಇದು ನಾವೇ ಮಾಡೋಣ. ಇವ್ರದ್ದೊಂದು ಡ್ರೀಮ್ ಇತ್ತು, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಸಿನಿಮಾಗೋಸ್ಕರ, ಸಿನಿಮಾ ಖುಷಿಗೆ ಅಂತಲೇ ಹೇಳ್ತೀನಿ. ಇಲ್ಲ ಸಿನಿಮಾನೇ 24 hours ಯೋಚನೆ ಮಾಡುವಂಥ ವ್ಯಕ್ತಿ. ಬಿಸ್ನೆಸ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಬೇಕು ಅಂತ ಬಂದವರು ಉದಯ್ ಟಿವಿಲಿ ನಿರೂಪಕರಾಗಿದ್ದರು, ಇವತ್ತು ನಿರ್ಮಾಪಕರಾಗಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಇದೆ, ನನ್ನ ಫ್ಯಾಮಿಲಿ ಮಕ್ಳ ಜೊತೆ ಎಲ್ಲ ಸಿನಿಮಾ ಮಾಡೋವಂಥ ಸಿನಿಮಾ ನಾನು ಮಾಡಬೇಕು ಅಂತ ಅಂದರು. ಅದೇ ಥರ ಸಿನಿಮಾ ಮಾಡಿದ್ದೀವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನನ್ನ ಸುಜ್ಞಾನ್ ಸಾರ್ಗೆ ಹೇಳಬೇಕು, ನನ್ನ ಮಳೆ ಸಿನಿಮಾ ನನ್ನ ಜೊತೆ ಮಾಡಿದರು. ಮಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ನೋಡಿದರೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ರು. ಈ ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ನೋ ಕಾಂಪ್ರಮೈಸ್ ಅಂತ ನನ್ನ ಸಿನಿಮಾದಲ್ಲಿ ಎಲ್ಲರೂ. ಇವರು ಪ್ರೊಡ್ಯೂಸರ್ ಕೇಳಿದ್ರೆ ನೋ ಕಾಂಪ್ರಮೈಸ್ ಮಾಡಿ ಅಂತಾರೆ. ಅವರು ಸುಜ್ಞಾನ್ ಸರ್ ನೋ ಕಾಂಪ್ರಮೈಸ್ ಎಲ್ಲ ಬೇಕು ಅಂತಾರೆ. ಆಮೇಲೆ ಮುರಳಿ ಮಾಸ್ಟರ್ ಬರ್ತಾರೆ, ಸರ್ ಇಲ್ಲ ಸರ್ ರಷ್ಯನ್ ಡ್ಯಾನ್ಸರ್ ಈಗ ಕಾಲ್ ಕೇಳ್ತಾ ಇದೆ ಸರ್ ಅಂತಾರೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ಅವರು ಲಕ್ಷ್ಮೀ ಕೃಷ್ಣ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ, ಸರ್ ಇಲ್ಲ ಇದು ಈ ಕಾಸ್ಟ್ಯೂಮ್ ಅಂತ. ಎಲ್ಲರೂ ಇಡೀ ಟೀಮು ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತೇಳಿ ಒಂದು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ.
ಪಾಂಡಿಚೇರಿ ನೋಡಿದ್ದೀರಾ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಜೊತೆಗೆ ನಾಗಾರ್ಜುನ ಶರ್ಮಾ ಒಂದು ಒಳ್ಳೆ ಲಿರಿಕ್ ಕೊಟ್ಟರು, ಜೊತೆಗೆ ಸಾಥಾದರು. ಇಡೀ ತಂಡದ ಒಂದು ಶ್ರಮ ಈ ಸಾಂಗಲ್ಲಿ ಕಾಣ್ತಾ ಇದೆ. ಈ ಸಾಂಗ್ ಅಷ್ಟು ರಿಚಾಗಿ ಬಂದಿದೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. 100% ಇಷ್ಟ ಆಗುತ್ತೆ, ನೀವು ಸಪೋರ್ಟ್ ಮಾಡಿ. ಸರ್ ಫಾರಿನ್ಗೆ ಅಂತ ಆ ಟೈಮಲ್ಲಿ ಕರೋನಾ ಇದು ಸೆಕೆಂಡ್ ಕೊರೋನಾ ಅದಿದ್ದು ಅಂತ ಇವೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾವು ಏನು ಮಾಡಿದ್ವಿ, ಇಲ್ಲೇ ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲೇ ತೋರಿಸೋಣ ಸರ್. ನನಗೆ ಸುಜ್ಞಾ ಸರ್ ಹೇಳಿದ್ದು, ಆ್ಯಕ್ಚುಲಿ ಫಾರಿನ್ಗೆ ಪ್ರೊಡ್ಯೂಸರ್ ಹೋಗೋಣ ಅಂತಲೂ ಹೇಳಿದ್ರು ಅವರು. ಅದರಲ್ಲಿ ನೋ ರಿಸ್ಟ್ರಿಕ್ಷನ್, ನೋ ಕಾಂಪ್ರಮೈಸ್. ಸುಜ್ಞಾ ಸರ್ ಯಾಕೆ ಸರ್ ಅಲ್ಲಿ ಬನ್ನಿ ಸರ್ ಪಾಂಡಿಚೇರಿ ತೋರಿಸೋಣ ಅಂತೇಳಿ ಅವರೇ ಕರ್ಕೊಂಡು ಹೋದ್ರು ಸರ್. ಅಲ್ಲ ಲಾಸ್ಟ್ ಇಯರ್ ಅಲ್ಲ, ಕರೋನಾ ಎಲ್ಲ ಆದಮೇಲೆ. ಸರಿ ಸರ್, ಅಂದರೆ ಕರೋನಾ ಆದಮೇಲೆ ಇವ್ರು ಹೇಳಕ್ಕೆ ಬಂದೆ, ನಾನು ಮಾತಾಡ್ತಾರೆ ಇವರು ಕರೋನಾ ಆದಮೇಲೆ ಸರ್ ಏನು ಸರ್ ಇಂಡಸ್ಟ್ರಿ ಹಿಂಗೆ ಆಗೋಯ್ತು ಅಂತೇಳಿ ಕಷ್ಟದಲ್ಲಿ ಇದ್ದಾಗ ನಾವಿಬ್ರು ಏನು ಮಾಡಿದ್ವಿ, ಸಿನಿಮಾ ಮತ್ತೆ ಬಂದ್ವಿ. ಸಿನಿಮಾ ಶುರುವಾಯಿತು, ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಕಾಂತಾರ ಬಂತು, ಎಲ್ಲ ಸಿನಿಮಾಗಳು. ಯಾವಾಗ ಇಂಡಸ್ಟ್ರಿ ಪ್ಲಸ್ ಆಯಿತು, ಸುಮಾರು ಸಿನಿಮಾಗಳು ಇವರು ಬಿಸ್ನೆಸ್ಸು ಮಾಡಿಸಿದ್ರು. ಅಜಯ್ ಸರ್ದು ಸಿನಿಮಾ ಮಾಡಿಸಿದ್ರು, ಡಾಲಿ ಕೃಷ್ಣ ಅವ್ರದ್ದು ಮಾಡಿಸಿದ್ರು, ಬಿಸ್ನೆಸ್ ಮಾಡಿಸಿದ್ರು. ಅವಾಗಿಂದ ಶುರುವಾಯಿತು ಸರ್. ಇಲ್ಲ ಏನು ಮೇಡಮ್, ಇಲ್ಲ ಇವರು ಕರೋನಾ ಬರ್ತಾ ಇದೆ ಮೇಡಮ್. ಕರೆಕ್ಟ್ ಈಗ ಅರ್ಥ ಆಯ್ತು ಮೇಡಮ್. ಇಲ್ಲ ಈಗ ಒಳ್ಳೇದಾಗುತ್ತೆ ಮೇಡಮ್, ಕರೋನಾ ಬಂದ್ಮೇಲೆ ನೆಗೆಟಿವ್ ಅಂದ್ಮೇಲೆ ಪಾಸಿಟಿವ್ ಬರಲೇಬೇಕಲ್ಲ ಮೇಡಮ್, ಆಗುತ್ತೆ ಮೇಡಮ್. ಓಕೆ, ಸೊ ಹಲವಾರು ವರ್ಷಗಳು ಹರೀಶ್ ಅವರೇ ನಿರೂಪಕರಾಗಿ ಮಾತಾಡಿದ್ರಿ, ಈಗ ನಿರ್ಮೂಲ ಮಾಡಿದ್ರಿ, ದಯವಿಟ್ಟು ತಿಳಿಸಿ. ಮೊದಲಿದ್ದಾಗ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಶಿವತೇಜ್ ಸರ್ ನನಗೆ ಈ ಸಾಂಗ್ಸ್ ಬಗ್ಗೆ ಪೂರ್ತಿ ಎಲ್ಲ ಸಾಂಗ್ಸು ನನಗೆ ಕೇಳಿಸಿದ್ರು. ಫಸ್ಟ್ ಟೈಮ್ ನನಗೆ ಕರೆಸಿ ಮಾಸ್ಟರ್ ನೀವು ಮಾಡಿಕೊಡಿ ಈ ಸಾಂಗ್ ಅಂತೇಳಿ. ಆಗಲೇ ಸಾಂಗ್ಸ್ ಕೇಳಿದಾಗ ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು, ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇ, ಅದು ಎರಡೂ ಚೆನ್ನಾಗಿದ್ರೇ ಕೊರಿಯೋಗ್ರಫಿ ಅದೇ ಥರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು ಯಾಕಂದರೆ ಸಪೋರ್ಟ್ ಇಲ್ಲ ಅಂದರೆ, ಒಬ್ಬ ಕ್ಯಾಮ್ರಾಮ್ಯಾನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಅದು ನಿಜವಾಗ್ಲೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೀರೋಯಿನ್ ಇಬ್ಬರೂ ಈ ಸಾಂಗಲ್ಲಿ ಅಂತಲ್ಲ, ಈ ಹೊಗಳ್ತೀನಿ ಅಂತಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಹೇಗೆ ಅಂದರೆ ಬೇರೆ ಥರನೇ ಕಾಣ್ತಾರೆ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗು, ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಈ ಸಾಂಗಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಡು ಬಂದ್ವಿ, ಪಾಂಡಿಚೇರಿಗೆ ಹೋದ್ವಿ. ಆ್ಯಕ್ಚುಲಿ ಫಾರಿನ್ಗೆ ಹೋಗ್ಬೇಕಾಗಿತ್ತು, ಫಾರಿನ್ಗೆ ಹೋಗೋಕ್ಕೆ ಇದ್ದಿದ್ದು ಆ್ಯಕ್ಚುಲಿ. ಫಾರಿನ್ ಲೊಕೇಶನ್ ಅದಕ್ಕಿಂತ ಚೆನ್ನಾಗಿ ನಮ್ಮ ಇದರಲ್ಲೇ ತೋರ್ಸೋಣ ಅಂತೇಳಿ ನಮ್ಮ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತೇಳಿ ಜಾಸ್ತಿ ಅದನ್ನು ಒತ್ಕೊಟ್ರು. ಅವರು ಫಾರಿನ್ ಹೋಗೋದನ್ನ ನಮ್ಮ ತಪ್ಪಿಸಿದ್ರು. ಬಟ್ ಆದರೆ ಓಕೆ, ಹರೀಶ್ ಸರ್ ಅವ್ರ ಬಜೆಟ್ ಸೇವ್ ಮಾಡಿದ್ರು ಅವರು. ಇಲ್ಲ, ಹರೀಶ್ ಸರ್ ಏನಂದ್ರೆ ಈ ಸಾಂಗ್ ಏನ್ ಬೇಕು ಮಾಸ್ಟರ್ ಅದು ನೀವು ಮಾಡಿ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆಕ್ಚುಲಿ ರಷ್ಯನ್ಸ್ ಡ್ಯಾನ್ಸರ್ಸ್ನ ಹಾಕಿರೋದು ನಾವೆಲ್ಲ, ಪ್ರತಿಯೊಂದನ್ನು ಎಲ್ಲರನ್ನ ಫಾರಿನಿಂದ ಕರೆಸಿ ಇಲ್ಲಿ ನಾವು ಅದು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿಗೆ ಕರ್ಕೊಂಡೋಗಿ ಮಾಡಿ ತುಂಬ ಬಜೆಟ್ ಆಗಿದೆ ಸಾಂಗ್ಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು, ಅದು ನಮ್ಗೆ ಚಾಲೆಂಜಿಂಗ್ ಇತ್ತು. ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಾನು ತುಂಬ ಹೆಲ್ಪ್ ಮಾಡಿದ್ರು, ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬಿಸಿಲಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ತುಂಬ ಜಾಲಿಯಾಗಿ ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಮೇಕಿಂಗ್ ಅಲ್ಲೂ ನೋಡ್ತಾ ಇದ್ವಿ, ಈ ಪಕ್ಕದಲ್ಲಿ ಒಂದು ಗೋಲ್ಡನ್ ಫ್ರೇಮು, ಅದರಲ್ಲಿ ಒಂದು ಬ್ಲ್ಯಾಕ್ ಲೆನ್ಸು, ಏನು ಸರಿ ಗ್ಲಾಸಸ್ ಮ್ಯಾಜಿಕ್ ಏನು ಹೇಳಿ, ಅದರಿಂದ ಬರೋದಾ ಡಾನ್ಸ್ ಸ್ಟೆಪ್ಸ್ಗಳು, ಏನೋ ವಿಜುವಲೈಸೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಾ ಮೇಡಮ್? ಇದ್ರ ಬಗ್ಗೆ ನಾನು ಹೇಳ್ಬೋದಾ ಬಗ್ಗೆ? ಖಂಡಿತ ಮೇಡಮ್, ಇವನ್ನ ನಾನು ಎಂಟ್ರಿ ಆಗಿದ್ದರಿಂದ ಇವು ಡೆಬ್ಯೂ ಆದಾಗಿಂದ ನಾನು ಡೆಬ್ಯೂ ಆಗೋದು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನೋಡ್ತದೆ. ಆ್ಯಕ್ಚುಲಿ ಇವು ಕೊರಿಯೋಗ್ರಾಫರ್ ಆಗಿ ಬಂದಿದ್ದೆಲ್ಲ, ಇವರು ಆ್ಯಕ್ಚುಲಿ ಆ್ಯಕ್ಟರ್ ಆಗಿ ಬಂದಿದ್ದು. ಸೊ ಹಂಗಾಗಿ ಆ್ಯಕ್ಟಿಂಗ್ ಮಾಡೋ ಅಭಿಲಾಷೆಗಳೆಲ್ಲ ಈ ರೀತಿ ತಿರ್ಸ್ಕೊತಾರೆ. ಸರ್ ಹಾಗಂದ್ರೆ ಈ ಲುಕ್ ಅಲ್ಲಿ ನೀವು ಒಂದ್ಸಲ ಡಾನ್ಸ್ ಸ್ಟೆಪ್ ಮಾಡಿ ಹೇಳ್ಕೊಡ್ಬೇಕಲ್ಲ ನಮ್ಗೆ. ನಮ್ಮ ಸುಜ್ಞಾನ್ ಸರ್ ಹೇಳ್ತಾ ಇದ್ರು, ನಾವು ಹಾಡಲ್ಲಿ ಶೂಟಿಂಗ್ ಟೈಮಲ್ಲಿ ನಾವು ಡಾನ್ಸ್ ಮಾಡ್ತಿದ್ವಿ ಅಂತ. ನಾವು ನೋಡ್ಬಿಡ್ತೀವಿ. ಅಲ್ಲ ಮೇಡಮ್, ಈಗ ಬಂದ್ರೆ ಚೆನ್ನಾಗಿರಲ್ಲ. ವಿಷಲ್ ಬಂದು ಆಮೇಲೆ ಸಾರು ಮೇಡಮು ಎಲ್ಲ ಬಂದ್ರೆ
ಅದು ಜೊತೆಗೆ ಮಾಡೋಣ, ಚೆನ್ನಾಗಿರುತ್ತೆ 3 ಜನ ಸೇರ್ಕೊಂಡು. ನೆಕ್ಸ್ಟ್ ಲೆವೆಲ್, ಸೂಪರ್ ಸರ್. ಇದು ಕರ್ನಾಟಕ ಏನಕ್ಕೆ ಹಾಕೊಂಡಿದ್ದಂದ್ರೆ ಮೇಡಮ್, ನಾನು ಅವಾಗಿನ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ಮುಂದೆ ಹಿಂಗೆ ಕೂತಿರೋರು ಎಲ್ಲರೂ, ಅದು ಕನ್ನಡಕದಲ್ಲಿ ಆದಾಗ ನಮ್ಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಈಗ ಏನು ಬಂದ್ರೆ ನಮ್ಗೆ ಇಲ್ಲಿ ಕೂತಿರೋರು ಹುಲಿಗಳ ತರ ಕಾಣ್ತಾ ಇರ್ತಾರೆ ಎಲ್ಲರೂ. ಅದಕ್ಕೆ ಸರಿ ಇದು ಹಾಕೊಂಡ್ಬಿಟ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ, ಯಾರು ಏನು ಕಾಣಬಾರ್ದು ಅಂತ ಫಿಲ್ಮ್ ಹಾಕ್ಬೋದು. ಅದು ವಿಷಯ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಮುರಳಿ ಮಾಸ್ಟರ್, ಥ್ಯಾಂಕ್ ಯು ಸುಜ್ಞಾನ್ ಸರ್. ಮತ್ತೆ ವೇದಿಕೆ ಮೇಲೆ ಕರಿತೀವಿ, ಸ್ಟೆಪ್ ಒಟ್ಟಿಗೆ ಸಿಗ್ನೇಚರ್ ಸ್ಟೆಪ್ ಎಲ್ಲರೂ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರೀತಿಯ ಗೆಳೆಯರಿಗೂ ಹಾಗೂ ಅಜಯ್ ಸರ್, ಬೃಂದಾರು, ಹರೀಶ್ ಸರ್, ಶಿವತೇಜ ಸರ್, ಎಲ್ರಿಗೂ ನಮಸ್ಕಾರ. ಅನುಪಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ಮೂವಿ ಏನ್ರ ಬಗ್ಗೆ ಇರ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ. ಅಮರ ತುಂಬ ಸ್ಪೆಷಲ್ ಆದಂತಹ ಹಾಡು, ಯಾಕಂದರೆ ಫಸ್ಟಿಗೆ ನಾವು ಈ ಥರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನಿಸುತ್ತೆ. ಇಂಡಿಯನ್ ಫ್ಲೇವರಲ್ಲಿ ಮಾಡೋಣ, ಮದುವೆ, ತಮಿಳು, ಶೆಹನಾಯಿ, ಅದೆಲ್ಲ ಪ್ರಾಬಬ್ಲಿ ಮಾಡಿ 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 ನಮಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತಗೋಣ, ಇದೆಲ್ಲ ಬಿಟ್ಬಿಡೋಣ. ನಾವು ಇಂಡಿಯನ್ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರಲಿ ಅಥವಾ ತೆಲುಗಲ್ಲಿ ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸಲ್ಲಿ ನೋಡ್ತಾ ಇರ್ತೀವಲ್ವಾ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಬೇಡ ಅಂತ ಹೇಳ್ಕೊಂಡು ಅಮರ ಅಂತ ಹಾಡನ್ನು ನಾವು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳೋವಂಥದ್ದು ಶಿವತೇಜ ಸರ್ಗೂ ಹಾಗೂ ಅಜಯ್ ಸರ್ಗೆ, ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ಥರ ಮೆಲಡಿ ಅಂತ. ಆ್ಯಂಡ್ ಅಮೇಝಿಂಗ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದರೆ ಹೆಸರು ಬಂದಿದೆ ನಾಗಾರ್ಜುನ ಶರ್ಮಾ ಅವ್ರದ್ದು. ಅವರು ಇದನ್ನ ತುಂಬ ಚೆನ್ನಾಗಿ ಬರೆದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ಸರ್ತಿ ಮಾಡಿದ್ವಿ, ಏನು ಹೆಂಗೆ ಬರೆಯೋದು, ಯಾವ ಥರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯಿತು. ತುಂಬ ಒಳ್ಳೆ ಹಾಡು ನಿರ್ಮಾಣ ಆಯಿತು. ಅದಾದಮೇಲೆ ಯಾರು ಹಾಡೋದು ಅಂತ ಇತ್ತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡು ಇಟ್ಟಿದ್ದೆ. ಸೊ ಅದನ್ನೇ ಕೇಳಿ ನಾವು ಶೂಟಲ್ಲಾಗಿರಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯಿತು. ಅವ್ರು ತುಂಬ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದಮೇಲೆ ಅವರೇ ಬ್ರೇಕ್ ತಗೊಂಡಿದ್ರು ಅಂತ ಹೇಳಿದರು. ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ಹಿಸ್ ವೆರಿ ಫಸ್ಟ್ ಇನಿಷಿಯಲ್ ಸಾಂಗ್ಸ್ ಆಫ್ ಹಿಸ್ ಕಮ್ ಬ್ಯಾಕ್. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡೋಕ್ಕೆ. ಅವರು ತುಂಬ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಅವ್ರ ಸ್ವೀಟ್ ಹಿ ಟುಕ್ ಹಿಸ್ ಓನ್ ಸ್ವೀಟ್ ಟೈಮ್. 1:30 ಬಂದರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟಾಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್ ಅದನ್ನು ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ ಒಂದು 2 ತಿಂಗಳಾದ್ಮೇಲೆ ವಿ ಕಾಲ್ಡ್ ಹಿಮ್. हाँ करता उसमें क्या ಅಂತ ಅವರು ಹೇಳಿ ಟ್ರ್ಯಾಕ್ भेज ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಸ್ಟುಡಿಯೋ ಬುಕ್ ಮಾಡಿಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ ಅವ್ರು ಹಾಡಿರೋದು. ನಮಗಂತೂ ತುಂಬ ಬಹಳ ಫೇವ್ರೇಟ್ ಆಗಿದೆ ಅವ್ರ ವಾಯ್ಸ್. ಆ್ಯಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000 ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ಲರೂ ಮನಸ್ಸು ಗೆದ್ದಿರೋಂಥ ವಾಯ್ಸ್ ಅದು. I think Amora won't fail Kannada audience. I think this is going to be the next success. ಸೊ ಕುನಾಲ್ ಬರೆದಿರುವಂಥದ್ದು. ಅವತ್ತು ನಾನು ಏನು ನೆನೆಸ್ಕೊಂಡೆ ಅಂದರೆ, ನಾನು ಯಾವಾಗಲೂ ಬಸ್ಸಲ್ಲಿ ಪಾಸ್ ಆಗ್ತಾ ಸಾಗರ್ ಥಿಯೇಟರ್ ಇತ್ತು. ಸೊ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಬೈಕ್ ನಿಲ್ಲಿಸಿರೋರು. ಸೊ ನಾನು ಯಾವಾಗಲೂ ಆ ಬೈಕ್ ನೋಡಿಕೊಂಡು ಕೃಷ್ಣನ್ ಲವ್ ಸ್ಟೋರಿ ಯಾವಾಗ ಮೋಸ ಮಾಡಲ್ಲ ಅಂತೀನಿ. ಆ ಹಾಡು ಬೇರೆ ಬ್ಲಾಕ್ ಬಸ್ಟರ್, ಇವತ್ತಿಗೂ ಒನ್ ಆಫ್ ದ ಎವರ್ಗ್ರೀನ್ ಸಾಂಗ್. ಸೊ ಯಾವಾಗ ಬರಿಬೇಕಲ್ಲ ಸಾಂಗು ಸರ್ಗೆ ಹೌದು, ಅದ್ರ ಜೊತೆಗೆ ಈ ಥರ ಒಂದು ಪ್ರಾಜೆಕ್ಟ್ಗೂ ನಾವು ಬರಿಬೇಕಲ್ಲ ಮುಂದೊಂದು ದಿನ. ಸೊ ಅದು ಫಸ್ಟ್ ಫಿಲಮ್. ಆ್ಯಂಡ್ ಅಗೇನ್ ಸೆಕೆಂಡ್ ಫಿಲಮ್ಗೆ ಅಜಯ್ ಸರ್ ಇಲ್ಲ ನಾಗಾರ್ಜುನ್ ಬರೋದು ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದು ಸಿಗೋದು, ಅದು ಬ್ಲೆಸ್ಸಿಂಗ್. ಅದರ ಜೊತೆಗೆ ನಾವು ಕಮಿಂಗ್ ಟು ಸಾಂಗ್, ನಾವು ತುಂಬ ಏನು ಹುಕ್ ವರ್ಡ್
ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದರದ್ದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಮಾಡ್ತಾನೆ ಇದ್ವಿ. ಸರ್ ಏನಾದ್ರು ಒಂದು ಸ್ಪ್ಯಾನಿಷ್ ಆರ್ ಆ ಥರ ಕೈಂಡ್ ಆಫ್ ಪ್ಯಾಲೆಟ್ ವರ್ಡ್ಸ್ನ ತಂದರೆ ಹೇಗಿರುತ್ತೆ ಅಂತ ತುಂಬ ಡಿಸ್ಕಸ್ ಮಾಡಿ ನಾವು ಏನೇನೋ ರಿಸರ್ಚ್ ಮಾಡಿದ್ವಿ. ಅಂದರೆ ಜನಕ್ಕೆ ಅರ್ಥನೂ ಆಗಬೇಕು, ಅದರ ಲವ್ ಇರಬೇಕು, ಇದನ್ನು ಹೆಂಗೆ ತಲುಪಿಸ್ಬೋದು ಅಂತ. ಆವಾಗ ನಮಗೆ ಅಮೋರ ಅನ್ನೋದಿಟ್ಟರೆ ಹೆಂಗಿರುತ್ತೆ, ಅದೊಂದು ಸ್ಪ್ಯಾನಿಷ್ ವರ್ಡ್. ಎಸ್, ಆ ಒಂದು ಪ್ಯಾಲೆಟ್ ಆಫ್ ವರ್ಡ್ಸಿಂದ ನಾವು ಇದನ್ನು ತಗೊಂಡ್ಬಂದ್ವಿ. ಬಟ್ ಆಮೇಲೆ ಇದೊಂದು ಹಾಕ್ಬಿಟ್ಟು ಬೇರೆದು ಹಾಗೆ ಬಿಟ್ಬಿಟ್ರೆ ಕನ್ನಡಕ್ಕೆ ಇದು ಕಾಂಬಿನೇಷನ್ ಆಗಬೇಕಲ್ವ, ಇದೊಂದು ವರ್ಡ್ ಇಟ್ಟು ಸ್ವಲ್ಪ ಇಂಗ್ಲೀಷ್ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಡೈರೆಕ್ಟರ್ ಸರ್ ಪರ್ಮಿಷನ್. ಅವಾಗ ಸರ್ ಇಂಗ್ಲೀಷ್ ತರ್ಬೋದಾ, ಏನು ಮಾಡೋಣ ಇದೆ? ಇಲ್ಲ ಸರ್, ನೀವು ಫುಲ್ ಫ್ರೀಡಮ್, ನನಗೆ ಸಾಂಗ್ ಸೌಂಡ್ ಆಗಬೇಕಷ್ಟೇ, ಫುಲ್ ಸಾಂಗ್ ಕೇಳಿದಾಗ ಈ ಸೌಂಡಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಅಷ್ಟನ್ನು ಕೂತ್ಕೊಂಡು ಫುಲ್ ಎಲ್ಲ ಒಂದು ರೆಡಿ ಮಾಡಿ ಸರ್ ನನಗೆ ನಕುಲ್ ಸರ್ ಒಂದಿನ ಫೋನ್ ಮಾಡಿ, ನಾಗಾರ್ಜುನ್ ಇದೊಂದು 3 ಲೈನ್ಸ್ ಏನೋ ಈ ಥರ ಹಿಂಗೆ ಮಾಡ್ಬೋದಾ ಸರ್, ನಾನು ನಿಮಗೆ ಮಾಡಿ ಒಂದು ಸಂಜೆ ಹಿಂಗೆ ಕಳಿಸ್ಲಾ? ಇಲ್ಲ, ಇದು ಕುನಾಲ್ ಸರ್ ವಾಯ್ಸಲ್ಲಿ ಹಿಂಗೆ ಸಖತ್ತಾಗಿರುತ್ತೆ ಸರ್, ನಾನೀಗ ಅವ್ರ ಜೊತೆನೇ ಇದ್ದೀನಿ, ನೀವು ಕಳಿಸ್ರಿ ಈಗ ಆಡಿಸ್ಬಿಡ್ತೀನಿ. ನಾನು ಸರ್ ಅಯ್ಯೋ ಸರಿ ಸರ್ ಆಯಿತು, ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡಿ. ಅವಾಗ ಮತ್ತೆ ಏನೋ ಸರ್ ಕುನಾಲ್ ಸರ್ ವಾಯ್ಸ್ ಬೇರೆ, ಅವಾಗ ಅವ್ರದ್ದು ಇಮ್ಯಾಜಿನ್ ಮಾಡ್ಕೊಂಡು ನಾನು ಎಲ್ಲ ನೋಡಿ ಮತ್ತೊಂದು ಕಳಿಸಿ ಅಗೇನ್ ಅವ್ರ ಹಿಂದೆಗಡೆ ನನಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವ್ರು ಮಾನಿಟರ್ ತೊಗೊತಾ ಇದ್ರು ಅನ್ಸುತ್ತೆ, ಅಲ್ಲಿ ಕೇಳಿಸ್ತೆ, ಆಲ್ರೆಡಿ ಅಲ್ಲಿದ್ದಾರೆ ಇವರು. ಸೊ ಹಾಗೆಲ್ಲ ಸೇರಿ ನಮಗೆ ಫೈನಲಿ ಅಮೋರ ರೆಡಿ ಆಯಿತು. ಆ್ಯಂಡ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ. ಅಬ್ಸಲ್ಯೂಟಾಗಿ ಮುರಳಿ ಮಾಸ್ಟರ್ ಅದನ್ನು ಕೊರಿಯೋಗ್ರಾಫ್ ಮಾಡಿ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಸರ್ ಮತ್ತೆ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಗೊತ್ತಿಲ್ಲ, ಈ ಕಂಪ್ಲೀಟ್ ನಮ್ಮ ಒಂದು ನಾನು ಎಕ್ಸ್ಪೆರಿಮೆಂಟ್ ಅಂತ ಕರೆಯಲ್ಲ, ಇಟ್ಸ್ ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಲವ್. ಅದು ಹೇಗೆ ನೀವು ಹೇಳಿದ್ರಲ್ಲ, ಮೋಡ ಮೀಟ್ ಆದಾಗ ಒಂದು ದೊಡ್ಡ ಥಂಡರ್ ಬರಲಿ ಅಂತ, ನಾನು ಲವ್ ಥಂಡರ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗಂತೂ